ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಇದು ಒಳ್ಳೆಯದಲ್ಲ. ಪೂರಕ ಅಂದಾಜು ನಡೀಬೇಕಾಗಿತ್ತು. ಒಂದು ಪ್ರಕಟಣೆ 24/8/2026 ಬಿಜೆಪಿ ಪಕ್ಷ ವತಿಯಿಂದ ಸಚಿವರಾದಂತಹ ಶ್ರೀ ನಾಗೇಂದ್ರ ಅವರ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ವಿಕಾಸಸೌಧ ಗೇಟ್ ನಂಬರ್ 3 ಮುಂಭಾಗದಲ್ಲಿ ವಿಧಾನಸಭಾ ಸದಸ್ಯರಾದಂತಹ ಶ್ರೀ ವಿಜೇಂದ್ರ ಅವರು, ಶಾಸಕರು ಶಿಕಾರಿಪುರ್ ಶ್ರೀ ಆರ್ ಅಶೋಕ್, ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಸಿ.ಕೆ. ರಾಮಮೂರ್ತಿ, ಶಾಸಕರು ಜಯನಗರ್ ಅವರನ್ನು ಮುಂಜಾಗ್ರತಾ ಕ್ರಮವಾಗಿ ಬೆಳಗ್ಗೆ ಸುಮಾರು 10-15 ಗಂಟೆಗೆ ವಶಕ್ಕೆ ಪಡೆದು ಸದರಿ ಅವರನ್ನ ವಿಕಾಸಸೌಧ ಗೇಟ್ ನಂಬರ್ 3 ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ನಂತರ ಬೆಳಗ್ಗೆ ಸುಮಾರು 11-5 ಗಂಟೆಗೆ ಬಿಡುಗಡೆ ಮಾಡಲಾಗಿದೆ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ವಿಧಾನಸೌಧ ಪೊಲೀಸ್ ಠಾಣೆ ಬೆಂಗಳೂರು ಇವರು ತಿಳಿಸಿರುತ್ತಾರೆ ಎಂದು ಈ ಮೂಲಕ ಎಲ್ಲ ಮಾನ್ಯ ಸದಸ್ಯರಿಗೆ ತಿಳಿಸಲಾಗಿದೆ. ಪ್ರಸ್ತುತ ಅಧಿವೇಶನದಲ್ಲಿ ಕೆಳಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿಸಿರುವ ದಿನಾಂಕ, ಅವಧಿ ಮತ್ತು ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರುತ್ತಾರೆ. ಶ್ರೀ ವಿಠಲ್ ಸೋಮಣ್ಣ ಅಲ್ಗೇರಿ ದಿನಾಂಕ 24/8/2026 ಮತ್ತು 25/8/2026 ಮತ್ತು ಭೀಮಣ್ಣ ಟಿ ನಾಯ್ಕ್ ದಿನಾಂಕ 26/8 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರು ಹಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ 2203 ಮೇರೆಗೆ ಸದನದ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡುತ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಹೇಳಿಕೆಯನ್ನು ಸರ್ಕಾರದ ಪರವಾಗಿ ಹೇಳಿಕೆ ದಲಿತರ ಹಣ ಎಲ್ಲಿ ಹೋಯ್ತು? ಅನುಮತಿಯನ್ನು ಕೋರ್ತಾ ಇದ್ದೇವೆ. ದಲಿತರ ಹಣ ಎಲ್ಲಿ ಹೋಯ್ತು? ಬಡವರ ಹಣ ಎಲ್ಲಿ ಹೋಯ್ತು? ಬಡವರ ಹಣ ಎಲ್ಲಿ ಹೋಯ್ತು? ರಾಜ್ಯವು ಪ್ರಸ್ತುತ ಸಾಲಿನಲ್ಲಿ ತೀವ್ರ ವಾಲ್ಮೀಕಿ ಹಣ ಎಲ್ಲಿ ಹೋಯ್ತು? ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳ ಕುರಿತು ಸದನದ ಗಮನಕ್ಕೆ ತರುವುದು ನಮ್ಮ ಆದ್ಯತೆಯಾಗಿದೆ. 1976 ನಂತರ ಜೂನ್ 1ರಿಂದ ಈವರೆಗೆ ಅತ್ಯಂತ ಕಡಿಮೆ ಮಳೆ ಬಿದ್ದ 4 ವರ್ಷಗಳಲ್ಲಿ 2026 ಕೂಡ ಸೇರಿದೆ ಎಂಬ ವಿಷಯವನ್ನು ಅತ್ಯಂತ ವಿಷಾದದಿಂದ ಈ ಸಭೆಯ ಗಮನಕ್ಕೆ ತರಬಯಸುತ್ತೇನೆ. ರಾಜ್ಯದಲ್ಲಿ ಜೂನ್ 1ರಿಂದ ಆಗಸ್ಟ್ 24ರವರೆಗೆ 654 ಮಿಲಿಮೀಟರ್ ಮಳೆಯಾಗಬೇಕಾದ ಕಡೆ ಕೇವಲ 454 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ 31% ಮಳೆ ಕೊರತೆಯಂತಾಗಿದೆ. ಉತ್ತರ ಒಳನಾಡಿನಲ್ಲಿ 31%, ದಕ್ಷಿಣ ಒಳನಾಡಿನಲ್ಲಿ 41%, ಮಲೆನಾಡಿನಲ್ಲಿ 35% ಮತ್ತು ಕರಾವಳಿಯಲ್ಲಿ 25% ಮಳೆ ಕೊರತೆಯಾಗಿದೆ. ರಾಜ್ಯದ 240 ತಾಲೂಕುಗಳ ಪೈಕಿ 175 ತಾಲೂಕುಗಳು ಕೊರತೆಯನ್ನು ಮತ್ತು 14 ತಾಲೂಕುಗಳು ತೀವ್ರ ಮಳೆ ಕೊರತೆಯನ್ನು ಅನುಭವಿಸುತ್ತಿವೆ. ಭಾರತ ಮತ್ತು ಜಗತ್ತಿನ ವಿವಿಧ ಉಪಗ್ರಹಗಳನ್ನು ಆಧರಿಸಿ ಹವಾಮಾನ ಸಂಸ್ಥೆಗಳು ನೀಡಿರುವ ಮಾಹಿತಿಯಂತೆ ಆಗಸ್ಟ್ನ ಉಳಿದ ದಿನಗಳು ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಕರ್ನಾಟಕವು ಮಳೆ ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹೇಳಿಕೆ ಮಾಡಲು ಅನುಮತಿ ನೀಡಬೇಕು. ಭ್ರಷ್ಟರಿಗೆ ಅಧಿಕಾರ. ಆಗಸ್ಟ್ 15 ಅಂಶಗಳಂತೆ ರಾಜ್ಯದಲ್ಲಿ ಭ್ರಷ್ಟರಿಗೆ ಅಧಿಕಾರ ಬಿತ್ತನೆಯಾಗಿದೆ. 84.10 ಪ್ರದೇಶದಲ್ಲಿ ರಾಜೀನಾಮೆ ಕೊಡಲೇಬೇಕು. ಕೇವಲ 60 ಲಕ್ಷ ಹೆಕ್ಟೇರ್ ಪ್ರದೇಶ ರಾಜೀನಾಮೆ ಕೊಡಲೇಬೇಕು.
ತೋಟಗಾರಿಕೆ ಬೆಳೆಗಳು ರಾಜೀನಾಮೆ ಕೊಡಲೇಬೇಕು. 4.36 ಲಕ್ಷ ಹೆಕ್ಟೇರ್ಗಳ ಪೈಕಿ ಕೇವಲ 2.45 ಲಕ್ಷ ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಿತ್ತನೆಯಾದ ಬೆಳೆಗಳು ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ ಧಿಕ್ಕಾರ ಧಿಕ್ಕಾರ ಮಳೆಯ ಕೊರತೆಯ ನಡುವೆ ಧಿಕ್ಕಾರ ಧಿಕ್ಕಾರ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ತಿಳುವಳಿಕೆ ನೀಡಿ ರೈತರಿಗೆ ಬಿತ್ತನೆ ಬೀಜಗಳನ್ನು ರಾಜ್ಯದ 132 ತಾಲೂಕುಗಳಲ್ಲಿ ತೀವ್ರ ಒತ್ತಡವನ್ನು ಅನುಭವಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕುಸಿಯುವ ಆತಂಕವಿದೆ. ಹಾಗಾಗಿ ಸರ್ಕಾರವು ಅಂತರ್ಜಲ ಅಭಿವೃದ್ಧಿಗೆ ರಾಜೀನಾಮೆ ಕೊಡಲೇಬೇಕು. ಗಂಭೀರತೆಯನ್ನು ಅರಿತುಕೊಂಡು ರಾಜೀನಾಮೆ ಕೊಡಲೇಬೇಕು. ರಕ್ಷಣೆಗೆ ಆದ್ಯತೆ ನೀಡಬೇಕೆಂದು ವಿನಂತಿಸಿ ರಾಜೀನಾಮೆ ಕೊಡಲೇಬೇಕು. ಕಳೆದ ಕೆಲವು ದಿನಗಳ ಹಿಂದೆ ಸ್ವಲ್ಪ ಮಳೆ ಬಂದ ಕಾರಣ ರಾಜ್ಯದ ಅಣೆಕಟ್ಟುಗಳಲ್ಲಿ ಒಂದಿಷ್ಟು ನೀರು ಕಳೆದ ವರ್ಷ ಇದೇ ಅವಧಿಯಲ್ಲಿ 790 ನೀರು ಸಂಗ್ರಹವಾಗಿತ್ತು. ನಾಗೇಂದ್ರನ್ನ ವಜಾ ಮಾಡಿ 79.6 ನಾಗೇಂದ್ರನ್ನ ವಜಾ ಮಾಡಿ ಸಂಗ್ರಹವಾಗಿದೆ. ಕೆಆರ್ಎಸ್ ಜಲಾಶಯದಲ್ಲಿ ಮಾತ್ರ ನೀರಿದೆ. ಸಣ್ಣ ನೀರಾವರಿ ಜಿಲ್ಲಾಗಳಲ್ಲೂ ನೀರಿನ ಸಂಗ್ರಹಣೆ ರಾಜ್ಯದ 750 ನಾಗೇಂದ್ರನ್ನ ವಜಾ ಮಾಡಿ ಮೂಲಕ ಕುಡಿಯುವ ನೀರು ಸರಬರಾಜು ರಾಜೀನಾಮೆ ಕೊಡಲೇಬೇಕು. 714 ಖಾಸಗಿ ರಾಜೀನಾಮೆ ಕೊಡಲೇಬೇಕು. ಬಾಡಿಗೆ ಪಡೆದುಕೊಳ್ಳಲಾಗಿದೆ. ನಗರ ಪ್ರದೇಶದ 18 ಸ್ಥಳೀಯ ಸ್ಥಳೀಯ ಸಂಸ್ಥೆಗಳ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಇಲ್ಲಿಯೂ 18 ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ಪಡೆಯಲಾಗಿದೆ. ಪರಿಸ್ಥಿತಿ ತೀವ್ರವಾದರೆ ಮುಂದಿನ ಬೇಸಿಗೆಯಲ್ಲಿ 59 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಬಹುದು ಎಂದು ಅಂದಾಜು ಮಾಡಿ ಅದಕ್ಕೆ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯದಲ್ಲಿ 152 ಲಕ್ಷ ಛತ್ರಿ ಇದು 33 ವಾರಗಳಿಗೆ ಮಾತ್ರ. 44 ತಾಲೂಕುಗಳಲ್ಲಿ 25 ವಾರಗಳಿಗೆ, ತಾಲೂಕುಗಳಲ್ಲಿ 20 ವಾರಗಳಿಗೆ ಸಾಕಾಗುವ ಸಂಗ್ರಹವಿದೆ. ಇದರ ನಡುವೆ ನೀರಿನ ಆಸರೆ ಹೊಂದಿರುವ ರೈತರಿಗೆ ಬೇವಿನ ಬೀಜದ ಕಿಟ್ಗಳನ್ನು ನೀಡಲು 25 ಕೋಟಿ ರೂಗಳನ್ನು ಬಿಡುಗಡೆ ಮಾಡಿದ್ದೇವೆ. ಕೆಎಂಎಫ್ ಕಡೆಯಿಂದಲೂ ಕಿಟ್ಗಳನ್ನು ನೀಡುತ್ತಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಜೋಪಾನ ಮಾಡಿಕೊಳ್ಳಿ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ, ನಮ್ಮ ಡಿಕೆಶಿ ಸರ್ಕಾರದಲ್ಲಿ ರಾಜ್ಯದ 31 ಜಿಲ್ಲೆಗಳಿಗೆ ಸೇಲಾಯ್ತು ಮಾಡಿದೆ. ಇದರ ಜೊತೆಗೆ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿನಂತೆ ಕರ್ನಾಟಕ ರಾಜ್ಯದಲ್ಲಿ 10 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಡಿಕೆಶಿ ಸರ್ಕಾರ 306 ರೂಗಳನ್ನು ಕುಡಿಯುವ ನೀರಿನ ಬಿಡುಗಡೆ ಮಾಡಿದೆ. ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಹಣದ ಕೊರತೆ ಇಲ್ಲ ಎಂಬುದನ್ನು ಮನವರಿಕೆ ಮಾಡಬಯಸುತ್ತೇನೆ. ಫಸಲ್ ಬಿಮಾ ಯೋಜನೆಯನ್ನು ಈ ಬಾರಿ ದಾಖಲೆ ಮಟ್ಟದಲ್ಲಿ ಕೃಷಿ ಹಾಗೂ ತೋಟಗಾರಿಕೆ ಮಾಡುವ 49 ಲಕ್ಷ ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ. ಇದಕ್ಕೆ ಸರ್ಕಾರವು ಸಹ ಬೀಜ ಬಿತ್ತಲು ಸಾಧ್ಯವಾಗದಿದ್ದರೆ ಪ್ರಿವೆಂಟೆಡ್ ಸೋಯಿಂಗ್ ಎಂಬ ಕ್ಯಾಟಗರಿಯಡಿ ವಿಮಾ ಪರಿಹಾರ ನೀಡಲು ಸಾಧ್ಯವಿದೆ. ಅದರಲ್ಲಿನ ಅವಕಾಶಗಳನ್ನು ಬಳಸಿಕೊಂಡು ಸಹ ನೋಂದಣಿ ಮಾಡಲು ಉತ್ತೇಜಿಸಲಾಗಿದೆ. ಸರ್ಕಾರವು ಬರ ಪರಿಸ್ಥಿತಿಯನ್ನು ಸಮರೋಪಾದಿಯಲ್ಲಿ ನಿಭಾಯಿಸುತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಮಂತ್ರಿಗಳಾದ ನಾನು ಬೆಳಗಾವಿ ಮತ್ತು ಬೆಂಗಳೂರು ಕಂದಾಯ ವಿಭಾಗ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.